ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಶೂ ಎಸೆತ ಯತ್ನ ಪ್ರಕರಣವನ್ನು ಖಂಡಿಸಿ ಹಲೋ ಮಾದಿಗರೇ ಚಲೋ ಹೈದರಾಬಾದ್ ಹೋರಾಟದ ಮೂಲಕ ಆರೋಪಿ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಹೈದರಾಬಾದ್ನಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಹೋರಾಟದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ. ಇದು ಕೇವಲ ಸಿಜೆಐ ಅವರ ಮೇಲಿನ ದಾಳಿ ಮಾತ್ರವಲ್ಲ, ಅದು ನ್ಯಾಯಾಂಗದ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಎಸಗಿದ ದಾಳಿಯಾಗಿದೆ. ಇದು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ದುರ್ಬಲಗೊಳಿಸುವ ಗುರಿಯೊಂದಿಗೆ ನಡೆಸಿರುವ ಅತಿದೊಡ್ಡ ಪಿತೂರಿ ಎಂದು ಆರೋಪಿಸಿದರು. ದಲಿತರು ಉನ್ನತ ಸ್ಥಾನಮಾನ ಅಲಂಕರಿಸಬಾರದು ಎಂಬ ಉದ್ದೇಶದ ಮನುವಾದಿಗಳು ನಡೆಸಿರುವ ಈ ದಾಳಿಯ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಪೊಲೀಸ್ ಸಿಬ್ಬಂದಿ ಸಹ ಸುಮೋಟೋ ಪ್ರಕರಣವನ್ನು ದಾಖಲಿಸಿ ಹಾಗೂ ಆರೋಪಿಯನ್ನು ಗಡೀಪಾರು ಮಾಡಬೇಕು, ನ್ಯಾಯಾಂಗಕ್ಕೆ ಇನ್ನಷ್ಟು ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ನವೆಂಬರ್ 1ರಂದು ಹಲೋ ಮಾದಿಗರೇ ಚಲೋ ಹೈದರಾಬಾದ್ ಕಾರ್ಯಕ್ರಮ ರಾಷ್ಟ್ರೀಯ ಮಂದಕೃಷ್ಣ ಮಾದಿಗಣ್ಣವರು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ವಿಸ್ತೀರ್ಣವಾಗಿ ತಮಗೆ ತಿಳಿಸುತ್ತಾರೆ. ದೇಶದ ನ್ಯಾಯಾಂಗ ಮತ್ತು ವ್ಯವಸ್ಥೆಯ ಮೇಲೆ ನಡೆದಂಥ ದಾಳಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ದಾಳಿಯಾಗಿದೆ. ಈ ದಾಳಿ ಕೇವಲ ಒಬ್ಬ ವ್ಯಕ್ತಿ ಮೇಲಲ್ಲ, ಈ ದಾಳಿ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಮತ್ತು ಭಾರತದ ಸಂವಿಧಾನ ಮೇಲೆ ನಡೆದಂಥ ದಾಳಿಯಾಗಿದೆ. ಈ ದಾಳಿಯನ್ನು ಇಲ್ಲಿಯವರೆಗೆ ಮಾನವ ಹಕ್ಕುಗಳ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು ಮತ್ತು ದೆಹಲಿಯ ಪೊಲೀಸ್ ಇಲಾಖೆ ಆಗಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಪೊಲೀಸ್ ಇಲಾಖೆಯವರು ಸುಮೋಟೋ ಕೇಸನ್ನು ದಾಖಲಿಸದೆ ಇಲ್ಲಿಯವರೆಗೆ ನಿರ್ಲಕ್ಷ್ಯ ವಹಿಸಿ ದಲಿತರು ದೇಶದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದರೆ ಈ ದೇಶದ ಕೆಲವು ಕಿಡಿಗೇಡಿಗಳು, ಈ ದೇಶದಲ್ಲಿ ಅಡಗಿರುವಂತಹ ಕೆಲವು, ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ ದಲಿತರಿಗೆ ಉನ್ನತ ಸ್ಥಾನಮಾನಗಳು ಸಿಕ್ಕರೆ ಇವರಿಗೆ ಸಹಿಸಿಕೊಳ್ಳದೆ ಇರುವಂತಹ ಕಿಡಿಗೇಡಿಗಳಿಂದ ಇವತ್ತು ಒಬ್ಬ ಚೀಫ್ ಜಸ್ಟಿಸ್ ಸಿಜೆ ಮೇಲೆ ಏನು ಇವತ್ತು ಶೂ ಎಸೆಯುವಂತ ಕೆಲಸ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಅಂದ್ರೆ ದೇಶ ಯಾವ ಕಡೆ ಹೊಂಟಿದೆ, ದೇಶ ಮತ್ತು ಸುಪ್ರೀಂ ಕೋರ್ಟ್ಗೆ ಭದ್ರತೆ ಎಲ್ಲಿದೆ, ನ್ಯಾಯ ಕೊಡುವಂತ ನ್ಯಾಯಸ್ಥಾನದಲ್ಲಿ ಈ ತರ ಒಂದು ದಾಳಿ ನಡೆದರೆ ಮತ್ತೆ ಸಾಮಾನ್ಯ ಪರಿಸ್ಥಿತಿ, ಸಾಮಾನ್ಯ ಬಡಪಾಯಿ ದಲಿತರ ಪರಿಸ್ಥಿತಿ ಹೇಗೆ ಎನ್ನುವುದು ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ. ಇದನ್ನು ಮನಗೊಂಡು ಈ ದೇಶದ ಮಾದಿಗರ ಮುದ್ದಿನ ಮಗ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣನವರ ನಾಯಕತ್ವದಲ್ಲಿ ನವೆಂಬರ್ 1ರಂದು ಹೈದರಾಬಾದ್ ನಗರದಲ್ಲಿ ಸುಮಾರು 5 ಲಕ್ಷ ಜನ ಸೇರಿ ಬೃಹತ್ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯ ಒಂದು ಉದ್ದೇಶ ದೇಶದಲ್ಲಿ ಕೇವಲ ದಲಿತರ ಮೇಲೆ ಅಲ್ಲ, ಈ ದೇಶದ ವ್ಯವಸ್ಥೆಯನ್ನು ನಡೆಸುವಂತಹ ಕಾನೂನಿನ ಮೇಲೆ ಹಲ್ಲೆಯಾದರೂ ಕೂಡ ಅದನ್ನು ಪ್ರಶ್ನಿಸುವಂತಹ ಶಕ್ತಿ, ಅದನ್ನು ಒಂದು ಹೋರಾಟದ ಮೂಲಕ ನ್ಯಾಯವನ್ನು ಕೊಡಿಸುವಂತಹ ವ್ಯಕ್ತಿ ಈ ದೇಶದ ಮಂದಕೃಷ್ಣ ಮಾದಿಗಣ್ಣನವರು ಅವರು ಹೋರಾಟದ ಮೂಲಕ ರೂಪಿಸಿಕೊಂಡಿದ್ದಾರೆ. ಈ ಹೋರಾಟ ಮಾದಿಗರ ಒಂದು ಹೋರಾಟ ಅಲ್ಲ, ದಲಿತರ, ಹಿಂದುಳಿದ ವರ್ಗದವರ ಎಲ್ಲಾ ಜನರ ಹೋರಾಟ ಇದಾಗಿದೆ. ಹಾಗಾಗಿ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಿಂದ ಸುಮಾರು ಲಕ್ಷಾಂತರ ಜನ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ ಅಣ್ಣನವರ ನಾಯಕತ್ವದಲ್ಲಿ ಹೈದರಾಬಾದ್ ನಗರಕ್ಕೆ ನವೆಂಬರ್ 1ರಂದು ತೆರಳಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ, ಸುರೇಶ್ ದುಗನೂರು, ಜಕ್ರಪ್ಪ ಹಂಚಿನಾಳ, ಗೋವಿಂದ್ ಇಟೇಕರ್, ನರಸಿಂಹಲು ಗಾಜರಾಳ ಸೇರಿದಂತೆ ಇತರರಿದ್ದರು.